ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇವತ್ತು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ನಮ್ಮ ಕಿಂಗ್ ಕೊಹ್ಲಿ ಅವರು ಭರ್ಜರಿಯಾದಂಥ ಶತಕವನ್ನು ಸಿಡಿಸಿದ್ದಾರೆ. ಸೊ ಈ ಶತಕ ಸಿಡಿಸಿರುವ ಮುಖಾಂತರ ಹಲವಾರು ರೆಕಾರ್ಡ್ಗಳನ್ನು ಕ್ರಿಯೇಟ್ ಮಾಡಿದ್ರು ಅಂತ ಹೇಳ್ಬೋದು. ಸೊ IPLನಲ್ಲಿ ಅತಿ ಹೆಚ್ಚು ರೆಕಾರ್ಡ್ಗಳನ್ನು ಕ್ರಿಯೇಟ್ ಮಾಡ್ತಾನೆ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಇವಾಗ ಅವರು ಕ್ರಿಯೇಟ್ ಮಾಡಿರುವಂಥ ಒಂದು ರೆಕಾರ್ಡ್ಗಳು ಯಾವ್ಯಾವ ರೀತಿಯಾಗಿದೆ ಅಂತ ಎಲ್ಲವನ್ನು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಂಬರೋಣ. ಸೊ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಹೋಗ್ಬಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ವಿಡಿಯೋನ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಕಿಂಗ್ ಕೊಹ್ಲಿ ಅವರು ಇವತ್ತು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಒಂದು ಭರ್ಜರಿಯಾದಂಥ ಶತಕ ಸಿಡಿಸಿರುವ ಮುಖಾಂತರ ಒಂದು ಹಲವಾರು ರೆಕಾರ್ಡ್ಗಳನ್ನು ಕ್ರಿಯೇಟ್ ಮಾಡಿದರು. ಸೊ ಮೊದಲನೆಯದಾಗಿ ಯಾವ ಒಂದು ರೆಕಾರ್ಡನ್ನು ಕ್ರಿಯೇಟ್ ಮಾಡಿದರು ಅಂತ ನೋಡೋದಾದರೆ IPL 2024ರಲ್ಲಿ ಒಂದು ಸೆಂಚುರಿಯನ್ನು ಯಾವ ಆಟಗಾರರು ಸಹ ಇಲ್ಲಿವರೆಗೆ ಗಳಿಸಿರಲಿಲ್ಲ. ಸೊ ಇವತ್ತು ನಮ್ಮ ಕಿಂಗ್ ಕೊಹ್ಲಿ ಅವರು ಸೆಂಚುರಿ ಬಾರಿಸಿರುವ ಮುಖಾಂತರ IPL 2024ರಲ್ಲಿ ಮೊಟ್ಟ ಮೊದಲ ಸೆಂಚುರಿ ಯಾವ ಆಟಗಾರ ಗಳಿಸಿದ್ರು ಅಂತ ಪ್ರಶ್ನೆ ಬಂದರೆ ನಮ್ಮ ಕಿಂಗ್ ಕೊಹ್ಲಿ ಅವರೇ ಮೊದಲನೇ ಸ್ಥಾನದಲ್ಲಿ ಇರ್ತಾರೆ ಅಂತಲೇ ಹೇಳ್ಬೋದು. ಸೊ ಇನ್ನು ಎರಡನೇದಾಗಿ ಆರೆಂಜ್ ಕ್ಯಾಪ್ ಲಿಸ್ಟ್ನಲ್ಲಿ ನಮ್ಮ ಕಿಂಗ್ ಕೊಹ್ಲಿ ಅವರು ಮೊದಲನೇ ಸ್ಥಾನದಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇನ್ನು ಮೂರನೇದಾಗಿ ಯಾವ ಒಂದು ರೆಕಾರ್ಡ್ ಇದೆ ಅಂತ ನೋಡೋದಾದರೆ IPL ಇತಿಹಾಸದಲ್ಲಿ ಅತಿ ಹೆಚ್ಚು ಸೆಂಚುರಿ ಬಾರಿಸಿರುವಂಥ ಆಟಗಾರ ನಮ್ಮ ಕಿಂಗ್ ಕೊಹ್ಲಿ ಅವರು ಅಂತ ಒಂದು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇನ್ನು ಸ್ಲೋಯೆಸ್ಟ್ ಸೆಂಚುರಿ ಅಂದರೆ ನಿಧಾನವಾಗಿ ಸೆಂಚುರಿ ಅತಿ ಹೆಚ್ಚು ಬಾಲ್ಗಳನ್ನು ತಗೊಂಡು ಸೆಂಚುರಿ ಬಾರಿಸಿರುವಂಥ ಆಟಗಾರ ಅಂತ ನಮ್ಮ ಕಿಂಗ್ ಕೊಹ್ಲಿ ಅವರು ಒಂದು ರೆಕಾರ್ಡ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಇನ್ನೊಂದು ಯಾವ ಒಂದು ರೆಕಾರ್ಡ್ ಮಾಡಿದ್ದಾರೆ ಅಂತ ನೋಡೋದಾದರೆ T20 ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಕ್ಯಾಚ್ಗಳನ್ನು ಪಡೆದಿರುವಂಥ ಭಾರತೀಯ ಆಟಗಾರರ ಎಂಬ ಹೆಗ್ಗಳಿಕೆಗೆ ನಮ್ಮ ಕಿಂಗ್ ಕೊಹ್ಲಿ ಅವರು ಪಾತ್ರರಾಗಿದ್ದಾರೆ ಅಂತಲೇ ಹೇಳ್ಬೋದು.